2018-19 ಇದೇ ತರ ನೆರೆ ಬಂದಿತ್ತು. ಇದೀಗ ಕರಾಲ ನೆನಪು 2024ರಲ್ಲಿ ಕೂಡ ನೇತ್ರಾವತಿಯ ನದಿಯ ನೆರೆವು ಹೆಚ್ಚಿನ ಅಪಾಯ ಮಟ್ಟದಲ್ಲಿ ಮೀರುತ್ತಾ ಇದೆ. 1974ರಲ್ಲಿ ಶುಕ್ರವಾರ ಹೇಗೆ ಬಂದಿತ್ತು ಅದೇ ರೀತಿಯ ಒಂದು ವಾತಾವರಣ ಈಗ ಕಂಡು ಬರ್ತಾ ಇದೆ. ಆವಾಗ ನಾವೆಲ್ಲ ಇರಲಿಲ್ಲ, ನಮ್ಮ ಹಿರಿಯರು ಹೇಳ್ತಾ ಇದ್ರು. ಆವಾಗ ನಮ್ಮ ಉಪ್ಪಿನಂಗಡಿಯು ಪಟ್ಟಣ ಪಂಚಾಯತ್ ಆಗಿತ್ತು. ಅದು ಇಲ್ಲಿಂದ ನಮ್ಮ ಎಲ್ಲ ದಾಖಲೆಗಳು ಸರ್ವನಾಶ ಆಗ್ತಾ ಇದ್ದ ಕಾರಣದಿಂದ ನಮ್ಮ ಉಪ್ಪಿನಂಗಡಿ ತಾಲೂಕು ಹೋಗಿ ಪುತ್ತೂರು ತಾಲೂಕಾಗಿ ಪರಿವರ್ತನೆಗೊಂಡ ಕಾರಣ ಇದೀಗ ಉಪ್ಪಿನಂಗಡಿ ಒಂದು ಅಪಾಯದ ಸ್ಥಿತಿಯಲ್ಲಿದೆ. ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಗಮನ ಸೆಳೆಯಬೇಕು. ಇಲ್ಲಿ ನಮ್ಮ ಯುವಕರಾದ SSF ವಿಕಾಯ ಮತ್ತೆ SSF ಸ್ವಂತಾನ ತಂಡವು ಇದೀಗ ಕಾರ್ಯರೂಪದಲ್ಲಿದೆ. ಮನೆಗೂ ನೆರೆ ಬರೆಯುವಂತ ಮನೆಗೂ ಅಲ್ಲಿಯ ವಸ್ತುಗಳನ್ನು ತೆರೆ ಮಾಡುವಂತಹ ಕಾರ್ಯರೂಪದಲ್ಲಿದ್ದಾರೆ. ಈಗ ರಾಷ್ಟ್ರೀಯ ಹೆದ್ದಾರಿ 75ರ ಪರಿಸ್ಥಿತಿಯನ್ನು ನೋಡಬಹುದು. KNRC ಅವರು ಮೇಲೆ ಅಪಾಯದಲ್ಲಿರುವಂತಹ ಎಲ್ಲ ಮನೆಗಳು ಧರೆಗುಳಿದಿದೆ. ಅದಕ್ಕೆಲ್ಲ ಸೂಕ್ತ ಪರಿಹಾರವನ್ನು ಕೊಡಬೇಕಾಗಿ ಕೇಳಿಕೊಂಡಿದ್ದೇವೆ. ಅದೇ ಇಲ್ಲಿ ವಿಕಾಯ SKSF ವಿಕಾಯ ಸಂಘಟನೆಯು, ಅದೇ ಕೂಡ SYS ಸಾಂತ್ವನ ಸಂಘಟನೆಯು ಕೂಡ ಎರಡು ಸಂಘಟನೆ ಬಹಳ ಒಗ್ಗಟ್ಟಿನಿಂದ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅವರಿಗೆ ಎಲ್ಲ ಊರಿನ ನಾಗರಿಕರ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.